ಜೈ ಜವಾನ್ ಜೈ ಕಿಸಾನ್. ನಮ್ಮ ಭೂಮಿ ನಮ್ಮ ಹಕ್ಕು. ಬಲವಂತವಾಗಿ ಭೂಸ್ವಾಧೀನ ಮಾಡುತ್ತಿರುವ ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತರ ಮೇಲೆ ಮಹಿಳೆಯರ ಮೇಲೆ ದೌರ್ಜನ್ಯವೆಸಗಿದ ಪೊಲೀಸರ ದಬ್ಬಾಳಿಕೆಗೆ ಧಿಕ್ಕಾರ, ಧಿಕ್ಕಾರ. ನಮ್ಮ ಭೂಮಿ ನಮ್ಮ ಹಕ್ಕು. ಅನ್ನದಾತ ರೈತರಿಗೆ ಜೈ ಜೈ ಜವಾನ್ ಜೈ ಕಿಸಾನ್. ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂತಹ ದೇವರಾಜ್ರವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷರಾಗಿರುವಂತಹ ದೀಪಕ್ ಸಿಎನ್ ಅವರೇ, ಇದೇ ಭಾಗದ ದೊಡ್ಡ ಹೋರಾಟಗಾರರು ಮುತ್ತಾನೂರವರು ಆಗಿರುವಂತಹ ಈ ಹೋರಾಟದ ಆರಂಭದಿಂದಲೂ ಬೆನ್ನೆಲುಬಾಗಿ ನಿಂತಿರುವಂತಹ ಚಿನ್ನಪ್ಪ ಚಿಕ್ಕಾವಳಿ ಅವರೇ, ದೇಶಕ್ಕಾಗಿ ಸೈನ್ಯಕ್ಕೆ ಸೇರಿ ದೇಶ ಸೇವೆ ಮಾಡಿರುವಂತಹ ಇದೇ ಗ್ರಾಮದವರಾದ ಮೇಜರ್ ರಘುರಾಮ್ ರೆಡ್ಡಿ ಅವರೇ, ರೈತ ಮುಖಂಡರಾದ ನಾಗೇಶ್ ರೆಡ್ಡಿ ಅವರೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯು, ನಮ್ಮ ಬೆಂಗಳೂರು ದಕ್ಷಿಣ ಸಂಘಟನಾ ಜಿಲ್ಲೆಯ ಉಸ್ತುವಾರಿಯೂ ಆಗಿರುವಂತಹ ರಘುಪತಿ ಭಟ್ರೆ, ಈಶ್ವರ್ ರಾವ್ ಅವರೇ ಮತ್ತು ನಮ್ಮ ಆನೇಕಲ್ ತಾಲೂಕಿನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯರವರೇ, ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ರೈತ ಬಂಧುಗಳೇ ಮತ್ತು ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ, ವೀರ ಸೇನಾನಿಗಳೇ, ಈ ವರ್ಷ ಇಲ್ಲಿಗಷ್ಟೇ ಅಲ್ಲ, ದೇಶಕ್ಕೆ ಬರ ಬಿದ್ದಿದೆ. ದೇಶವ್ಯಾಪಿಯಾಗಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ವಿಚಾರವನ್ನು ತೆಗೆದುಕೊಂಡ್ರೆ ಈ ವರ್ಷ ಬಿತ್ತನೆಯೇ ಆರಂಭವಾಗಿಲ್ಲ. ಎಲ್ಲ ಸಿದ್ಧ ಮಾಡ್ಕೊಳ್ಬೇಕಾಗಿತ್ತು, ಒಂದಷ್ಟು ಕಡೆ ಬಿತ್ತನೆ ಆಗಬೇಕಾಗಿತ್ತು, ಬಿತ್ತನೆ ಆರಂಭವಾಗಿಲ್ಲ. ಹಲವಾರು ಕಡೆಗಳಲ್ಲಿ ಉತ್ತರ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಬಹಳ ಕಡಿಮೆ ಬಿತ್ತನೆ ಆಗಿದೆ. ಅಲ್ಲಿ ಮೇ ಜೂನ್ಗೆಲ್ಲ ಬಿತ್ತನೆ ಆರಂಭವಾಗುತ್ತೆ. ಮೊದಲ ಸಾಲಿನ ಬಿತ್ತನೆ ಕೆಲವೊಂದು ಕಡೆ ಆಗಿದೆ, ಎರಡನೇ ಸಾಲಿನ ಬಿತ್ತನೆ ಇನ್ನೂ ಆರಂಭವಾಗಿಲ್ಲ. ಹಾಗಾಗಿ ಇವತ್ತು ನಾವು 11-12 ಹಳ್ಳಿಗಳನ್ನ ಹಾಲು ಬಂದಾಗ ಅಲ್ಲೆಲ್ಲ ಯಾವಾಗಲೂ ಮಳೆ ಬಂದಾಗ, ಈ ಸಲ ಮಳೆ ಬಂದಿದ್ದೇ ಕಡಿಮೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಕಡೆ ಹೊಲಗಳನ್ನ ಉತ್ತು ಬಿತ್ತನೆಗೆ ಸಿದ್ಧ ಮಾಡಿಕೊಂಡಿರೋದನ್ನ ನಾವು ನೋಡಿದ್ವಿ. ಆದ್ರೆ ಬೇರೆ ಒಳ್ಳೆಯ ಮಳೆ ಆಗಿದ್ದಿದ್ರೆ ಜೂನ್ 1ನೇ ತಾರೀಕಿಗೆ ಸಾಮಾನ್ಯವಾಗಿ ನಮಗೆ ಮುಂಗಾರು ಬರುತ್ತೆ. ಈಗ ಜುಲೈ 18ನೇ ತಾರೀಕಿದ್ದೀವಿ, 1.5 ತಿಂಗಳಾಗಿದೆ. ಈ ವರ್ಷ 20-30% ಅಷ್ಟೇ ಮಳೆ ಬಂದಿರೋದು, 50-60% ಮಳೆ ಕೊರತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹಳಷ್ಟು ಕಡೆಗಳಲ್ಲಿ ಈ ವರ್ಷ ನಾವು ಹೊಲಗಳನ್ನ, ಖಾಲಿ ಹೊಲಗಳನ್ನ ನೋಡಿದ್ವಿ. ಆದ್ರೆ ಅಂದೇನಹಳ್ಳಿ ಹತ್ರ ಬರುವಾಗಲೇ ನೋಡಿಬಹುದು, 50-60 ಎಕರೆ ಪ್ರದೇಶದಲ್ಲಿ ಇಲ್ಲಿ ಖಾಲಿ ಹೌಸ್ಗಳನ್ನ ರೈತರು ಕಟ್ಕೊಂಡಿದ್ದಾರೆ. ಅವರು ಇಲ್ಲಿ 300-400 ಅಡಿಗೆಲ್ಲ ಈ ಭಾಗದಲ್ಲಿ ನೀರು ಸಿಗುತ್ತೆ. ಅವರು ಮಳೆ ನೋಡ್ಕೊಂಡು, ಬಿಸಿಲು ನೋಡ್ಕೊಂಡು, ಚಳಿ ನೋಡ್ಕೊಂಡು ಬಿತ್ತನೆ ಮಾಡೋದಿಲ್ಲ. ವರ್ಷ ಪೂರ್ತಿ ಆ ಖಾಲಿ ಹೌಸ್ ಅಲ್ಲಿ ಅವರು ಉಳುಮೆ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಅಷ್ಟೋ ಇಷ್ಟೋ ಏನು ಉಳಿಸ್ಕೊಂಡಿದ್ದಾರೆ ಅಷ್ಟನ್ನೂ ಸಹ ರೈತರು ಸದ್ಬಳಕೆ ಮಾಡಿಕೊಂಡು ಒಂದು ಸ್ವಾವಲಂಬಿಯಾದ ಸಮೃದ್ಧವಾದ ಬದುಕನ್ನ ಕಟ್ಟಿಕೊಂಡಿದ್ದಾರೆ. ಆದರೆ ಇವತ್ತು ಸರ್ಕಾರ ಇಡೀ ಆನೇಕಲ್ ತಾಲೂಕಿನ ಎಲ್ಲಾ ಜಮೀನುಗಳನ್ನು ಕಾಂಕ್ರೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ನಮ್ಮ ರಾಜ್ಯದ ಆರಂಭದ ಕೈಗಾರಿಕಾ ಪ್ರದೇಶಗಳಲ್ಲಿ ನಮ್ಮೂರಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶವು ಒಂದು, ಅದು ಇದೇ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಹೋಬಳಿಯದ್ದು. ಅದಾದ ನಂತರ ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಒಂದಿದೆ ಅತ್ತಿಬೆಲೆ ಪಕ್ಕದಲ್ಲಿ. ಅದಾದ ನಂತರ ಜಿಳಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೊಂದಿದೆ. ವೀರಸಂದ್ರ ಕೈಗಾರಿಕಾ ಪ್ರದೇಶ ಅಲ್ಲೊಂದಷ್ಟು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲೇ ಇರುವಂತಹದ್ದು. ಅದಾದ ಮೇಲೆ KHP ಎಷ್ಟು ಸಾವಿರ ಎಕರೆಗಳು ವಿಜಯ್ ನಿನ್ನೆ ನಾವು ನೋಡಿದ್ವಿ ಯಾವ್ಯಾವ ಹಂತದಲ್ಲಿ ಸುಮಾರು 6,000 ಎಕರೆಗಳು ಅನ್ಸುತ್ತೆ. ಚಂದ್ರಾಪುರ ಇಲ್ಲೇ ಪಕ್ಕ ಚಿಗಳ ಅಲ್ವಾ, ಚಿಗಳದಿಂದ ಆರಂಭವಾಗುತ್ತೆ. ಆಲ್ಗೊಂಡಹಳ್ಳಿ ಇಲ್ಲಿ 2-3 ಕಿಲೋಮೀಟರ್ ಶುರುವಾಗಿ ಅಲ್ಲಿ ಹಾರೋಹಳ್ಳಿ ತಾಲೂಕಿನ ಬಾರು ತನಕ ಯಾವ್ದು ಊರು ಹಿಂಡುವಾಡಿ ಅಲ್ಲ, ಅದಕ್ಕೆ ಆಚೆಗೂ ಇದೆ. ಅದು ತಟ್ಟೆಕೆರೆ ತನಕ ಚಾಚ್ಕೊಂಡಿದೆ. ಆಲ್ಮೋಸ್ಟ್ 3 ಹೋಬಳಿಗಳಲ್ಲಿ ಆನೇಕಲ್ಲು, ಕಸಬಾ, ಚಿಗಣಿ ಮತ್ತೆ ಅತ್ತಿಬೆಲೆ ಹೋಬಳಿಯಲ್ಲಿ ಈ KHP ಎದ್ದು ಸಾವಿರಾರು ಎಕರೆಗಳಲ್ಲಿ ಆ ಡೆವಲಪ್ಮೆಂಟ್ ಕೆಲಸ ಚಾಚ್ಕೊಂಡಿದೆ. ಇಂಡಸ್ಟ್ರಿಯಲ್ ಏರಿಯಾಗಳು ಎಲ್ಲೋ ಇವತ್ತು
ಕೃಷಿ ಮಾಡುವಂತಹ ರೈತರ ಭೂಮಿ ಎಲ್ಲರೂ ಕಂಡ್ರೆ ಸಾಕು, ಈ ಭ್ರಷ್ಟಾತಿ ಭ್ರಷ್ಟ ನೀಚಾತಿ ನೀಚ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅವರು ಅದನ್ನ ಭೂಸ್ವಾಧೀನದ ಹೆಸರಿನಲ್ಲಿ ಕಬ್ಜಾ ಮಾಡ್ತಾ ಇದ್ದಾರೆ. ನಾನು ಯಾವುದೋ ಖಾಸಗಿ ರಿಯಲ್ ಎಸ್ಟೇಟ್ ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಮ್ಮ ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಕೊಳಕಾತಿ ಕೊಳಕ, ನೀಚಾತಿ ನೀಚ, ಪರಮ ಭ್ರಷ್ಟ, ಜನದ್ರೋಹಿ, ಜೀವ ವಿರೋಧಿ ರಿಯಲ್ ಎಸ್ಟೇಟ್ ಮಹಾ ನೀಚಾತಿ ನೀಚ ರಿಯಲ್ ಎಸ್ಟೇಟ್ ದಂಧೆಕೋರರು ಯಾರು ಇದ್ದಾರೆ ಅಂದ್ರೆ ಅದು KIADB, ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಇನ್ನೊಂದು ಕರ್ನಾಟಕ ಹೌಸಿಂಗ್ ಬೋರ್ಡ್ KHB, ಇನ್ನೊಂದು CDA ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದೇ ತರಕ್ಕೆ ಕೂಡ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇನ್ನೊಂದು ಯಾವುದೋ ಕೂಡ, ಇನ್ನೊಂದು ಯಾವುದೋ ಹುಬ್ಳಿ ಡೆವಲಪ್ಮೆಂಟ್ ಅಥಾರಿಟಿ. ಹೀಗೆ ಏನು ನಗರ ಪ್ರದೇಶಗಳಲ್ಲಿ ಹತ್ರ ಇರುವಂತಹ ರೈತರ ಭೂಮಿಯನ್ನ ತಮಗೆ ಬೇಕಾದ ರೀತಿಯಲ್ಲಿ ಕಾನೂನುಗಳನ್ನು ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರ ಕಬಳಿಸ್ತಾ ಇದೆ. ನಮ್ಮ ಊರಿನಲ್ಲಿ 40 ವರ್ಷದ ಹಿಂದೆ ಬೊಮ್ಮಸಂದ್ರ ಮೆಟ್ರೋ ನೋಡಿರ್ಬೋದು ನೀವು. ಆ ಮೆಟ್ರೋ ಪಕ್ಕದಲ್ಲಿ ಇವತ್ತೊಂದು ದೊಡ್ಡ ಮಹಲ್ಗಳ ಒಂದು ದೊಡ್ಡ ಯಾವುದೋ ರಿಯಲ್ ಎಸ್ಟೇಟ್ ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ. ಆ ಭೂಮಿ ನಮ್ಮ ಮುತ್ತಾತದ್ದು ನಮ್ಮ ತಾತನಿಗೆ ಬಂದಿತ್ತು. ನಮ್ಮ ತಾತ, ನಮ್ಮ ಅಪ್ಪ, ನಮ್ಮ ಮನೇಲಿ ಯಾವುದೋ ಒಂದು ಕಷ್ಟ ಬಂತು. ನಮ್ಮ ಚಿಕ್ಕಪ್ಪನ ನಾವು ಓದಿಸಬೇಕಾಗಿತ್ತು, ಸ್ವಲ್ಪ ಸಾಲಗಳಿತ್ತು, ತೀರಿಸ್ಕೊಳ್ಳೋದಕ್ಕೆ ಅದನ್ನ ಕಾರ್ಖಾನೆ ಕೈಗಾರಿಕಾ ಪ್ರದೇಶ ಆರಂಭವಾಗಿ ಮುಂದೆನೆ ಮಾಡ್ಕೊಂಡಿದ್ರು. ಆದ್ರೆ ನಮ್ಮ ಚಿಕ್ಕತಾತದು, ನಮ್ಮ ಮುತ್ತಾತನ ಆಸ್ತಿಯಲ್ಲಿ ಪಾಲ್ಪಡ್ಕೊಂಡಂತ ನಮ್ಮ ಚಿಕ್ಕತಾತನವರ ಆಸ್ತಿ, ಅಲ್ಲಿ SKF ಮತ್ತೆ ಶೆಟ್ಟರ್ ಮತ್ತೆ ಏನ್ ಫ್ಯಾಕ್ಟರಿ ಇದೆ, ಅದು ನಮ್ಮ ಪೂರ್ವಿಕರು ಉತ್ತು ಬಿತ್ತು ಬೆಳೆದಂತಹ ಭೂಮಿ. ಅದು ಸೇರಿದಂತೆ ನಮ್ಮ ಊರಿನ ಬಹುತೇಕ ಜಮೀನುಗಳನ್ನ, ಗದ್ದೆಗಳನ್ನ ಬಿಟ್ಟು ಕೃಷಿ ಜಮೀನುಗಳೆಲ್ಲವನ್ನು ಬೊಮ್ಮಸಂದ್ರದಲ್ಲಿ KIADB ಸ್ವಾಧೀನ ಮಾಡಿಕೊಡ್ತು. ಅವತ್ತು ಕೊಟ್ಟಿದ್ದು ಪುಡಿಗಾಸು. ನನಗೆ ಗೊತ್ತಿರೋ ಹಾಗೆ ನಮ್ಮೂರಿನ ಯಾವ ರೈತರು ನನಗೆ ಗೊತ್ತಿರುವ ಹಾಗೆ ಬಂದಂತಹ ಜಮೀನು, ನಾಲ್ಕು ಸರ್ಕಾರ ಕೊಟ್ಟಂತಹ ಪರಿಹಾರವನ್ನು ತೆಗೆದುಕೊಂಡು ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ಮಾಡಿದ್ದನ್ನ ನಾನು ನೋಡ್ಲೇ ಇಲ್ಲ. ಜಮೀನ ಕಳ್ಕೊಂಡವರು ಇನ್ನೊಂದು ಊರಿಗೆ ಹೋಗ್ಲಿಲ್ಲ. ತಮ್ಮ ಊರಿನಲ್ಲಿ ಕಳ್ಕೊಂಡಂತ ಜಮೀನು ಬಂದಾಗ ಇನ್ನೊಂದು ಯಾವುದೋ ಊರಿನಲ್ಲಿ ಜಮೀನು ತಗೊಂಡು ಕೃಷಿ ಮಾಡೋದಕ್ಕೆ ಹೋಗ್ಲಿಲ್ಲ. ಊರಿನಲ್ಲೇ ಏನೊಂದಷ್ಟು ಬಾಡಿಗೆ ಮನೆಗಳು ಕಟ್ಕೊಂಡ್ರು, ಇನ್ನೊಂದಷ್ಟು ಜನ ಮಕ್ಕಳನ್ನ ಓದಿಸಿದ್ರು, ಇನ್ನೊಂದಷ್ಟು ಜನ ಮನೆ ಕಟ್ಕೊಂಡ್ರು. ಕೊನೆ ನೋಡಿದ್ರೆ ಬಹಳ ಜನರಿಗೆ ಏನೂ ಉಳಿಲಿಲ್ಲ. ಭೂಮಿ ಕಳ್ಕೊಂಡ ಅದೊಂದು ಕೆಲವೊಂದಷ್ಟು ಇನ್ನುಳಿದ ವರ್ಗದ ಜನರು ಅವ್ರು ಇದ್ದಿದ್ದೆ ಅರ್ಧ ಎಕರೆ, 1 ಎಕರೆ, 2 ಎಕರೆ. ಅವ್ರು ಕಳ್ಕೊಂಡಂತಹ ಭೂಮಿಯಲ್ಲಿಯೇ ಅವರು ಏನೋ ಒಂದು ನೀರು ತಗೋಬರೋದಿಕ್ಕೋ ಅಥವಾ ಮನೆಯಲ್ಲಿ 1-2 ಹಸುಗಳು ಇಟ್ಕೊಂಡಿದ್ರೆ ಅವ್ರು ಹುಲ್ ತಗೋಬರೋದಿಕ್ಕೋ ಫ್ಯಾಕ್ಟರಿಗೆ ಹೋದ್ರೆ ಅಲ್ಲಿ ಅಕ್ಷರಶಃ ಅಲ್ಲಿದ್ದಂತಹ ವಾಚ್ಮನ್ಗಳು ಲೈಂಗಿಕ ಶೋಷಣೆ ಮಾಡಿದ್ದಾರೆ ನಮ್ಮೂರಿನ ಹೆಣ್ಮಕ್ಳನ್ನ. ನಾವೇಕಂದ್ರೆ 35-40 ವರ್ಷಗಳ ಹಿಂದೆ ನಮ್ಮೂರಿನ ಒಬ್ರು 17 ಎಕರೆ ಜಮೀನು ಕಳ್ಕೊಂಡವ್ರು. ಅವ್ರನ್ನ ಬರೋದಕ್ಕೆ ಇದೆ ಶ್ರೀನಿವಾಸ ರೆಡ್ಡಿ ಅಂತ, ಇಲ್ಲಿ ರೈತ ಹೋರಾಟದಲ್ಲಿ ಕಿಸಾನ್ ಸಂಘದಲ್ಲೆಲ್ಲ ಬಹಳ ಸಕ್ರಿಯವಾಗಿದ್ದಂತವ್ರು. ಅವ್ರು ಹೇಳ್ತಾರೆ, ಯಾಕಂದ್ರೆ ನಾವಿನ್ನೂ ಚಿಕ್ಕವರು, ನಮಗೆ ಗೊತ್ತಿರಲಿಲ್ಲ. ಆವಾಗ ಆ ಸಂದರ್ಭದಲ್ಲಿ ಮೂಲ ವಾಸಿಗಳೇನಿದ್ರು, ಗ್ರಾಮಸ್ಥರೇನಿದ್ರು, ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಊರಲ್ಲಿ ಸರಿಯಾಗಿ ನೀರಿಂದ ಇದ್ದಾಗ ಫ್ಯಾಕ್ಟರಿಗಳಲ್ಲಿ ಅವ್ರು ರೋಡ್ ಹಾಕೊಂಡಿದ್ರು. ಆ ನೀರು ತಗೊಂಡು ಬರೋದಕ್ಕೆ ಹೋದಾಗ ಆ ಹೆಣ್ಣು ಮಕ್ಕಳ ಮೇಲೆ ಬೇರೆ ಬೇರೆ ರೀತಿಯ ದೌರ್ಜನ್ಯಗಳನ್ನ ಅಲ್ಲಿರುವಂತವ್ರು ಮಾಡ್ತಾ ಇದ್ರು. ಊರು ತಗೊಂಡ್ಬರೋದಕ್ಕೆ ಹೋದಾಗ ಮಾಡ್ತಾ ಇದ್ರು. ಅವರೇ ಜಮೀನಲ್ಲಿ ಅಂದ್ರೆ ಮಾರಾಟವಾಗಿತ್ತು. ಅಂತಹ ರೀತಿಯಲ್ಲಿ ನಮ್ಮ ಊರಿನ ಜಮೀನು ಕಳೆದುಕೊಂಡಂತಹ ರೈತರು ಬದುಕ್ತಾ ಇದ್ರು. ಬಹಳ ಜನ ಭೂಮಿ ಕಳೆದುಕೊಂಡಂತ ಸಣ್ಣ ರೈತರು ಉದ್ಧಾರ ಆಗಲೇ ಇಲ್ಲ ನಮ್ಮೂರಲ್ಲಿ. ನಮ್ಮಣ್ಣ ಬಹಳ ಚೆನ್ನಾಗಿ ಹೇಳ್ತಾರೆ, ನಮ್ಮೂರಿನ ಜನಸಂಖ್ಯೆ ಯಾವ ಸಮುದಾಯದವರು ಎಷ್ಟಿದ್ರು ಈಗ ಎಷ್ಟಿದ್ದಾರೆ ಅಂತ. ಕೆಲವು ಸಮುದಾಯದವರು ಊರನ್ನೇ ಬಿಟ್ಟು ಬಹಳ ಕಡೆ ಹೋಗ್ಬಿಟ್ರು. ಆ ಸಮುದಾಯದ ಜನರೇ ಇಲ್ಲ ಇವತ್ತು ನಮ್ಮೂರಿನಲ್ಲಿ. ಆದ್ರೆ ಹೊರಗಿನಿಂದ ಜನ ಬಂದ್ರು. ಹತ್ತಾರು ಸಾವಿರ ಜನರಿಗೆ ಬದುಕು ಕೊಟ್ಟಿದೆ ನಮ್ಮೂರು ಬೊಮ್ಮಸಂದ್ರ. ಆದ್ರೆ ಊರಿನವರಿಗೆ, ಮೂಲ ನಿವಾಸಿಗಳು ತಮ್ಮ ಬದುಕನ್ನ ಕಳ್ಕೊಂಡು ಇನ್ನೊಬ್ಬರಿಗೆ ಬದುಕು ಕೊಟ್ಟರು ಪರವಾಗಿಲ್ಲ. ಆದರೆ ಸರ್ಕಾರ ಆಗದಂತಹದ್ದು ಆ ತರಕ್ಕೆ ಅವಕಾಶ ಕೊಡಬೇಕಾ? ಗ್ರೇಟರ್ ಗುಡ್ ಅಂತಾರೆ, ಎಲ್ಲರಿಗೂ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗಿ ಬಹಳಷ್ಟು ಜನರಿಗೆ ಅಂತ. ಆದರೆ ಇರುವವರನ್ನ ಕೊಂದು ನೀವು ಇನ್ಯಾವುದೋ ಡೆವಲಪ್ಮೆಂಟ್ ಅನ್ನುವ ಹೆಸರಿನಲ್ಲಿ ಎಲ್ಲೆಲ್ಲಿಂದನೋ ಕರ್ಕೊಂಡು ಬಂದಿರೋರಿಗೆ ಹಾಕಿದ್ರೆ ಯಾಕೆ ಅವ್ರೂರಲ್ಲಿ ಡೆವಲಪ್ ಮಾಡೋದಕ್ಕೆ ಆಗಲ್ವಾ? ಇವತ್ತು MB ಪಾಟೀಲ್ ಅನ್ನುವಂತಹ ಒಬ್ಬ ಕದೀಮ ರಾಜಕಾರಣಿ, ಆ ಕದೀಮ ರಾಜಕಾರಣಿ ಇವತ್ತು KIADB ಮೂಲಕ ಸಿಟಿ ಕಟ್ಟೋದಿಕ್ಕೆ ಸ್ವಿಫ್ಟ್ ಸಿಟಿ ಕಟ್ಟೋದಿಕ್ಕೆ ಪ್ಲಾನ್ ಹಾಕಿದ್ದಾರೆ. ಬೇರೆ ಕಾಂಗ್ರೆಸ್ BJP ಅಂತಲ್ಲ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂತಹ ಎಲ್ಲಾ ಪಕ್ಷಗಳನ್ನು
ಅದು ರಾಜಕಾರಣ. ಅದೇನೋ ಹೇಳ್ತಾರಲ್ಲ, ಇವತ್ತು ವೋಟ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಹೆಣ್ಣುಗಳಿಗೆ ಲಿಕ್ಕರ್ ಕೊಟ್ಟು ವೋಟ್ ಕೇಳುವಂತ ಸಂದರ್ಭದಲ್ಲಿ ಅವ್ರು ತಾನೇ ಇನ್ನೊಬ್ಬರ ಮೇಲೆ ತಲೆ ಒಳ್ಳೆ ತಾನೇ ದುಡ್ಡು ಮಾಡ್ಬೇಕು. ಆ ಕಾರಣಕ್ಕಾಗಿದೆ ಇವತ್ತು ಎಲ್ಲಿ ನೋಡೋದ್ರಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ಬಿಡದಿನಲ್ಲಿ. ಇಲ್ಲಾದ್ರೂ ನಮ್ಗೆ ಆ ತರಹದ ಒಂದು ಮಲೆನಾಡು ವಾತಾವರಣ ಕಾಣಿಸೋದಿಲ್ಲ. ಆದ್ರೆ ಬಿಡದಿಲ್ ನೋಡಿ, ನಿಜಕ್ಕೂ ಬೆಂಗಳೂರು ನಮ್ಮ ಮಲೆನಾಡು. ಅಂತಹ ಭೂಮಿಯನ್ನ ಬಂಜರು ಭೂಮಿ ಮಾಡಿ ಇವರು ನಮ್ಮ ಅನೇಕಲ್ ತಾಲೂಕಿನಲ್ಲಿ ಎಷ್ಟೋ ಸಾವಿರಾರು KHP ಕಟ್ಟಿರುವಂತಹ ಸಾವಿರಾರು ಸೈಟ್ಗಳು ಖಾಲಿ ಇವೆ. 10,000ಕ್ಕಿಂತ ಹೆಚ್ಚು ಸೈಟ್ಗಳು ಇವತ್ತು ಖಾಲಿ ಇರಬಹುದು KHPಯಲ್ಲಿ, ಸೂರ್ಯ ಸಿಟಿಯಲ್ಲಿ. ಆ ಫೇಸು, ಈ ಫೇಸು, ಇನ್ನೊಂದು ಫೇಸು, ಕಿತ್ತೂರು ಫೇಸು ಅಂತ ಹೇಳಿ. ಆದ್ರೆ ಅಲ್ಲಿ ಎಲ್ಲಿ ಬಿಡದಿನಲ್ಲಿ 7,500 ಎಕರೆ ಪ್ರದೇಶದಲ್ಲಿ ಇವತ್ತು ಅವರು ಲೇಔಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಸೂರ್ಯ ಸಿಟಿಯಲ್ಲಿ ಖಾಲಿ ಹಾಕ್ತಿವೆ, ಮಾರಾಟ ಆಗಿದೆ. ನಾನು ತಗೊಂಡೆ ಆರಂಭದಲ್ಲಿ ಒಂದು 10 ಲಕ್ಷಕ್ಕೆ. ಅದಾದ್ಮೇಲೆ ದೇವರಾಜು ಅವ್ರು ಬೇಕಾಗಿತ್ತು, ಅವ್ರು 25 ಲಕ್ಷ ಕೊಡೋದಿಕ್ಕೆ ಬಂದ್ರು. ದೇವರಾಜು ಅವ್ರ ಮೇಲೆ ನಾನು ಮನೆ ಕಟ್ಟಲಿಲ್ಲ, ಅವರು ಮನೆ ಕಟ್ಟಲಿಲ್ಲ. 1 ಕೋಟಿಗೆ ಇವತ್ತು ನಡೆಯಿದ್ದಾರೆ ಚಿನ್ನಪ್ಪ ಅವರು. ಇವತ್ತು 1 ಕೋಟಿ ತಗೊಂಡ್ರು, ನನಗೂ 15 ಲಕ್ಷ ಲಾಭ ಆಯ್ತು, ಇವ್ರಿಗೆ 70 ಲಕ್ಷ ಲಾಭ ಆಯ್ತು. ಇವತ್ತು ಅವ್ರು 1 ಕೋಟಿ, ಇವತ್ತು 1.5 ಕೋಟಿ ಕಟ್ಕೊಂಡು ಕೇಳ್ತಾ ಇದಾರೆ ಅವರ ಸೈಟನ್ನ. ಆದ್ರೆ ಯಾರಾದ್ರೂ ಮನೆ ಕಟ್ಟಿದ? ಮನೆ ಕಟ್ಟಿದಾರಲ್ಲಿ ಯಾರು ಕಟ್ಟಿಲ್ಲ. 89% ಸೈಟ್ಗಳು, ಸಾವಿರಾರು ಸೈಟ್ಗಳು ಇವತ್ತು ಸೂರ್ಯ ಸಿಟಿಯಲ್ಲಿ ಖಾಲಿ ಇವೆ. ಇಲ್ಲಿ ಯಾವ ಪುರುಷಾರ್ಥಕ್ಕಾಗಿ ನೀವು ರೈತರ ಭೂಮಿಯನ್ನ ಸ್ವಾಧೀನ ಮಾಡಿಕೊಂಡು ಲೇಔಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ? ಪ್ರೈವೇಟ್ ಅವ್ರು ಮಾಡ್ಕೊಳ್ಳಿ, 100, 200, 300 ಎಕರೆ ಮಾಡ್ಕೊಳ್ಳಿ, ಮಾರ್ಕೆಟ್ ಬೇಕಾದ್ರೂ ಕೊಡ್ತಾರ ಅವ್ರು. ಆದ್ರೆ ಸರ್ಕಾರದ ವಿರುದ್ಧ ಕೋರ್ಟ್ ಹೋಗೋದಕ್ಕೆ ಆಗೋದಿಲ್ಲ. ಅದು ಪರಿಹಾರ ಹೇಳಿದ್ರೆ ತಗೊಳ್ಬೇಕು. ಮೋಸ, ಇದಕ್ಕಿಂತ ಮೋಸ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ದಗಾ ಮೋಸ ಇನ್ನೊಂದಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಇಲ್ಲಿ ಕೆಲವೊಂದು ಕಡೆಗಳಲ್ಲಿ 10 ಕೋಟಿ, 12 ಕೋಟಿ, 15 ಕೋಟಿ ತನಕ ಹೋಗುತ್ತೆ. 30 ಕೋಟಿ ತನಕ ಇದೆ ಮಾರ್ಕೆಟ್ ವ್ಯಾಲ್ಯೂ ಇವತ್ತು. ಆದ್ರೆ ಕೆಲವೊಂದು ರೈತರು 30 ಕೋಟಿ ಎಲ್ಲ ಎಷ್ಟು ಕೊಟ್ಟರು ನಾನು ಕೊಡೋದಿಲ್ಲ, ನಾನು 1 ಎಕರೆ ಇದೆ, 2 ಎಕರೆ ಇದೆ. ನಿನ್ನೆ ಯಾವರು ಅದ್ಯಾರೋ ನಿನ್ನೆ ಸೇವಂತಿ ಬೆಳೆದಿದ್ದಲ್ಲ ಕೋಟಗಾನಹಳ್ಳಿ, ಆ ಕೋಟಗಾನಹಳ್ಳಿನಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ವಿಲ್ಲಾರು, ಒಂದೊಂದು ವಿಲ್ಲಾರು 2 ಕೋಟಿ, 3 ಕೋಟಿ, 4 ಕೋಟಿ. ಅದು ಪಕ್ಕದಲ್ಲಿ ಒಂದು ಜಾಗ. ಒಬ್ಬ ಸುಮಾರು 55 ವರ್ಷ ಒಬ್ಬ ಗಂಡಸ್ಗೆ, ಅವ್ರ ಹೆಂಡತಿ, ಅವ್ರ ಮಗ, ಒಂದು 25 ವರ್ಷ, ಗುಳ್ಳಾರೆಡ್ಡಿ ಅಂತ. ಆ ಮನುಷ್ಯ ನಿನ್ನೆ ಎಲ್ಲ ಹೊತ್ತು ಅದಕ್ಕೆಲ್ಲ ಪಾತಿಗಳ ತರ ಮಾಡಿ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ರು. ಏನ್ ಬೆಳಿತೀರಾ ಅಂತ, ಸೇವಂತಿ ಹೂ ಬೆಳಿತೀವಿ ಎಂದು. ಇವತ್ತು ಬರೋದಕ್ಕೆ ಬಂದಿರೋದ್ರಿಗೆ ಗೊತ್ತಿಲ್ಲ, ಆದ್ರೆ ಅವರು ಹೊಟ್ಟೆಪಾಡು. ಇವತ್ತು ಮಾನವರಿಗೆ 15-20 ಕೋಟಿ ಬರಲ್ವಾ? ಬರುತ್ತಲ್ವಾ ದೇವರಾಜ್ ಅವರೇ? 20-25 ಕೋಟಿ ಬರುತ್ತೆ. ಅವ್ರ ದುಡ್ಡು ಬೇಕಾಗಿಲ್ಲ, ಯಾಕಂದ್ರೆ ದುಡ್ಡು ತಗೊಂಡ ಮೇಲೆ ಜೀವನೋಪಾಯ ಇದ್ದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು? ದುಡ್ಡು ಇಟ್ಕೊಂಡು ಆ ದುಡ್ಡನ್ನ ಖರ್ಚು ಮಾಡ್ಬೇಕು, ಕುಡಿಬೇಕು, ತಿನ್ಬೇಕು, ತಿನ್ನಿಸ್ಬೇಕು. ದುಡ್ಡು ಬಂತು ಅಂದ್ರೆ ಎಲ್ಲಿಲ್ಲದ ನೆಂಟರು, ಎಲ್ಲಿಲ್ಲದ ಸ್ನೇಹಿತರು, ಹುಡುಗರು ಬಂತು ಅವೇನು ಡಾಬರ್ ನೋಡ್ತಾರೆ, ರೆಸಾರ್ಟ್ ನೋಡ್ತಾರೆ, 5 ಸ್ಟಾರ್ ನೋಡ್ತಾರೆ, ಬ್ಯಾಂಕ್ ಹಾಕು ಬಂದ್ಬಿಡ್ತಾರೆ. ಬಂದಾದ್ಮೇಲೆ ಕೊನೆಗೆ ಏನ್ ಸಿಗುತ್ತೆ? ಉಳಿದಿರುತ್ತೆ ಚಿಪ್ಪು ಚೆಂಬು, ಚಿಪ್ಪು ಚೆಂಬು ಎಲ್ಲ ಮನೆ ಉಳಿದಿರೋದು. ಹಾಗಾಗಿ ತಿಳುವಳಿಕೆ ಇಲ್ಲದಂತಹ ರೈತರು ಆ ತರಹದ ಹಣವನ್ನ ಹೇಗೆ ಸದ್ವಿನಿಯೋಗ ಮಾಡ್ಕೊಳ್ಬೇಕು, ನಮ್ಮ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಗೊತ್ತಿಲ್ಲದಿರುವಂತಹ ಮನೆಗಳಲ್ಲಿ ಆ ಜಮೀನು ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಅವ್ರ ಭಯದಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಇಲ್ಲೇ ಅಷ್ಟೇ ಅಲ್ಲ, ಎಲ್ಲ ಕಡೆಯೂ ಇದೇ ತರಹಕ್ಕೆ ಜನರ ರೈತರ ಭೂಮಿಯನ್ನ ಕಿತ್ಕೊಳ್ತಾ ಇದೆ. ಇವತ್ತು ಅವರು MB ಪಾಟೀಲ್ ಇರ್ಬೋದು, ಯಾರ್ಯಾರು ಇರಬಹುದು, ಕೈಗಾರಿಕಾ ಸಚಿವರಾದವರು, ಅವರ ಊರಿನಲ್ಲಿ ಡೆವಲಪ್ ಮಾಡೋದಕ್ಕೆ ಏನ್ ಕಷ್ಟ? ಯಾಕೆ ಮಾಡ್ತಾ ಇಲ್ಲ? ಅಲ್ಲಿ ಡೆವಲಪ್ ಮಾಡಿದ್ರೆ ಅವರಿಗೆ ಹಣ ಇಷ್ಟು ಈ ಪ್ರಮಾಣದಲ್ಲಿ ಸಿಗಲ್ಲ. ಈ ಉದಾಹರಣೆಗೆ ಬಿಡದಿನಲ್ಲಿ 7,500 ಎಕರೆ ಇವತ್ತು ಅಲ್ಲಿ ಭೂಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು 7,000 ಕೋಟಿ ರೂಪಾಯಿ ಪರಿಹಾರ ಕೊಡ್ಬೇಕು ನಾವು ಅಂತ ಹೇಳ್ತಾರೆ. 1 ಎಕರೆಗೆ 2.5 ಕೋಟಿ ತನಕ ಪರಿಹಾರ ಕೊಡ್ತಾ ಇದ್ದಾರೆ. ಅಂದ್ರೆ 7.5 ಎಕರೆಗೆ ಎಷ್ಟು ಸಾವಿರ ಕೋಟಿ ಪರಿಹಾರ ಕೊಡ್ಬೇಕು? ಸುಮಾರು 15-16 ಸಾವಿರ ಕೋಟಿ ರೂಪಾಯಿ. ಯಾಕಂದ್ರೆ ಅದರಲ್ಲೊಂದು ನಮ್ಮ 700-800 ಎಕರೆ ಖರಾಬ್ ಜಮೀನು, ಅಂದ್ರೆ ಖರಾಬ್ ಅಲ್ಲ, ಸರ್ಕಾರಿ ಭೂಮಿ ಇದೆ. ಅದಕ್ಕೆ ಏನ್ ಮಾಡಿದ್ದಾರೆ ಇವತ್ತು 60-40, 50-50 ಅಂತ ಅನ್ಸುತ್ತೆ. ನಿಮ್ಗೆ 50% ದುಡ್ಡು ತಗೊಂಡು 50% ನಿಮಗೆ ಲೇಔಟ್ ಅಲ್ಲಿ ಸೈಟ್ ಕೊಡ್ತೀವಿ ಅಂತ. ಅವರು ಅದಕ್ಕೆ 7,000 ಕೋಟಿ ಸಾಕು ನಮಗೆ, ಇನ್ನು 7,000 ಜನ ತಗೊಳ್ಳೋದಿಲ್ಲ, ಅವರು ಸೈಟೆ ತಗೊಳ್ತಾರೆ ಅನ್ನುವಂತ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಆ 7,000 ಕೋಟಿ ಪರಿಹಾರವನ್ನು ತಗೊಳ್ಳುವಂತ ಸಮಯದಲ್ಲೂ ಊರಲ್ಲಿ ಉಲ್ಲಾಳಿ ಉಳಿಸ್ಕೊಳ್ತಾರೆ. ರೈತರಿಗೆ ಸಂಪೂರ್ಣವಾಗಿ ದುಡ್ಡು ಸಿಗೋದಿಲ್ಲ. ಮತ್ತೆ ಅವ್ರು ತಗೊಳ್ಳಿಲ್ವಾ ಬ್ಯಾಂಕ್ ಅಲ್ಲೇ ಬಿದ್ದಿರುತ್ತೆ.
ಅದಕ್ಕೆ ಬಡ್ಡಿನೂ ಇಲ್ಲ ಎಂತದೂ ಇಲ್ಲ, ಬಂದ್ರು ಹಳೆಕಾಸಿನ ಮಚ್ಚಿಗೆ ಬಡ್ಡಿ. ಅದೊಂದು ಒಂದು ಕಡೆ ಸರಿ. ಈಗ ಅಲ್ಲೆಲ್ಲ ಅಲ್ಲಿ ಭತ್ತ ಬೆಳೀತಾ ಇದ್ದಾರೆ, ಕಬ್ಬು ಬೆಳೀತಿರ್ಬೋದು, ಅಡಿಕೆ ತೋಟಗಳಿದೆ, ತೆಂಗಿನ ತೋಟಗಳಿದೆ, ಮಾವಿನ ತೋಪಿದೆ. ಲೇಔಟ್ ಮಾಡೋದು ಹೇಗೆ ಅಂತ ಜಾಗದಲ್ಲಿ ಹೇಗ್ ಮಾಡ್ತಾರೆ ಲೇಔಟ್? ಶ್ರೀನಿವಾಸ್, ಮೊದಲು ಮರ ಕಡಿಬೇಕು. ನಮ್ಮ ಭಾಗದಲ್ಲಿ ಬೇರೆ ನನಗೆ ಬೇರೆ ದೇಶದ್ದು ಬೇರೆ ರಾಜ್ಯದ್ದು ಗೊತ್ತಿಲ್ಲ, ನಮ್ಮ ಊರುಗಳಲ್ಲಂತೂ ಒಂದು ತೆಂಗಿನ ಮರ ಯಾವುದೋ ಕಾರಣಕ್ಕಾಗಿ ತೆಂಗಿನ ಮರ ಕಡಿಬೇಕು ಅಂದ್ರೆ ತೆಂಗಿನ ಮರ ಕಳೆದವರ ಮನೆ ನಿರ್ವಂಶ ಆಗ್ಬಿಡುತ್ತೆ. ಹಾಗಾಗಿ ಒಂದು ತೆಂಗಿನ ಮರ ಕಡಿದ್ರೆ ಇನ್ನೊಂದು ತೆಂಗಿನ ಗಿಡ ಇಡಬೇಕು ಅನ್ನುವಂತ ಒಂದು ಪದ್ಧತಿ ಇದೆ. ಅಲ್ಲಿ 3 ಲಕ್ಷ ತೆಂಗಿನ ಮರಗಳನ್ನ ಮೊದಲು ಕಡಿತಾರೆ, ಅಡಿಕೆ ಮರಗಳನ್ನ ಕಡಿತಾರೆ, ಸಾವಿರಾರು ಮರಗಳಿದೆ ಅವುಗಳನ್ನ ಕಡಿತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ? JCB ಬರುತ್ತೆ. ಏನ್ ಬರುತ್ತೆ? JCB ಅಲ್ಲ. ಮೊನ್ನೆ ಎಲ್ಲ ನಾವು ಕರ್ನಾಟಕ ಅಸೆಂಬ್ಲಿ ಪಕ್ಷದವರು ನಮ್ಮ ಇಂದ್ರವಾಡಿ ಜಯರಾಮ್ ಅವ್ರ ಊರಿಗೆ ಹೋಗಿದ್ವಲ್ವಾ, ನಮ್ಮ ಪಕ್ಷದ ಸೈನಿಕರು. ಅವ್ರ ಊರಿನ ಸುತ್ತಮುತ್ತ ನೋಡಿದ್ರಲ್ವಾ, ಅಲ್ಲಿ ಏನು ಹಳ್ಳ ಗುಡ್ಡಗಳಿಂದ ಇದ್ದ ಭೂಮಿ ಅದು, ಅದನ್ನ ಇವತ್ತು JCB ತೆಗೆದು ನೆಲಸಮ ಮಾಡಿದ್ದಾರೆ. ಬಂಗಾರ ಬೆಳೆಯುವಂತ ಭೂಮಿಯನ್ನ ಮೊದಲು ಬಂಜರು ಮಾಡ್ತಾರೆ, ಮರ ಗಿಡ ಕಿತ್ತು ನೆಲಸಮ ಮಾಡ್ತಾರೆ. ಅದಕ್ಕೆ ಸುಮಾರು 5,500 ಕೋಟಿ ರೂಪಾಯಿ ಎತ್ತಿಟ್ಟಿದ್ದಾರೆ. ಅದನ್ನ ಯಾರು ಮಾಡಿಸೋರು? ಇದೇ DK ಶಿವಕುಮಾರ್ ಚೇಲಾಗಳು ಅಥವಾ ಇನ್ಯಾವುದೋ ರಾಜಕಾರಣಿ ಚೇಲಾಗಳು, ಇನ್ಯಾವುದೋ ಗುತ್ತಿಗೆದಾರ. ಅವನು ಮುಂದಿನ ಎಲೆಕ್ಷನ್ ಏನ್ ಇಟ್ಕೊಂಡ್ ಬರ್ತಾನೆ? ಮುಂದಿನ ಎಲೆಕ್ಷನ್ ಏನ್ ಇಟ್ಕೊಂಡ್ ಬರ್ತಾನೆ? ಇಟ್ಕೊಂಡ್ ಬರ್ತಾನೆ. ಗಂಡಸರಿಗೆ ಹೆಂಗಸರಿಗೆ ಯಾರಪ್ಪ ದುಡ್ಡಲ್ಲಿ? ಕೊನೆಗೆ ಸರಿ ಲೇಔಟ್ ಆದ್ಮೇಲೆ ಅದನ್ನ ಹಂಚಿಕೆ ಮಾಡ್ಬೇಕಲ್ವಾ, ವಿಂಗಡಣೆ ಮಾಡಿ ಹಂಚಿಕೆ ಮಾಡುವಾಗ ಯಾರು ಸಿಗುತ್ತೆ ಸೈಟ್ಗಳು? ಆಕಳರಿಗೆ. ಯಾವ ಕಾಲದ ಅಧಿಕಾರದಲ್ಲಿದ್ದಾರೋ ಅಧಿಕಾರದಲ್ಲಿರುವಂತಹ ಪಕ್ಷ ಯಾವುದೇ ಇರಲಿ, ಅಧಿಕಾರದಲ್ಲಿರುವಂತಹ ಪಕ್ಷ, ಅಧಿಕಾರಿಗಳು, ಜೇರ್ಚಿಗಳು, ಈ ದೇಶದಲ್ಲಿ ಎಂತ ಅವಮಾನಕರ ಅಂದ್ರೆ ಜೇರ್ಚಿಗಳಾದಂತ ನೀಚರು ನನಗೆ ಬೆಂಗಳೂರಿನಲ್ಲಿ ವಾಸಕ್ಕೆ ಯಾವುದೇ ಮನೆ ಇಲ್ಲ, ಸೈಟ್ ಇಲ್ಲ ಅಂತ ಅಭಿನಯಿಸಿ ಬಂದು ಬಂಗ್ಲೆಗಳಲ್ಲಿ ವಾಸ ಮಾಡ್ತಿರುವಂತ ಸ್ವಂತ ಸೈಟ್ ತಗೊಂಡು ಮನೆ ಕಟ್ಟಿರುವಂತ ಜೇರ್ಚಿಗಳು ಒಂದು ಅಫಿಡವಿಟ್ ಕೊಡ್ತಾರೆ. ಏನಂತ? ನನಗೆ ಬೆಂಗಳೂರಲ್ಲಿ ಮನೆ ಇಲ್ಲ, ಸೈಟ್ ಇಲ್ಲ, ಯಾವುದೇ ಅಲಾಟ್ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿ ಸುಳ್ಳು ಅಫಿಡವಿಟ್ ಕೊಟ್ಟು ಜುಡಿಷಿಯಲ್ ನ್ಯಾಯಾಂಗ ಬಡಾವಣೆಯಲ್ಲಿ ಸೈಟ್ ತಗೊಂಡಿದ್ದಾರೆ. ಇನ್ನು ಈ ನೀಚಾತಿ ನೀಚ ಭ್ರಷ್ಟ ಅಧಿಕಾರಿಗಳು ಏನಾದ್ರು ಬೇರೆ ತರ ನಡ್ಕೊಳ್ಬಹುದು ಅಂತ ನಾವು ಭಾವಿಸಬಹುದಾ? ಭಾವಿಸಬಹುದೇನಪ್ಪ? 4 ಸೈಟ್ ಇರೋ ಹೆಸರಲ್ಲಿ, ಇಲ್ದಿರೋ ಹೆಸರಲ್ಲಿ. ಯಾಕಂದ್ರೆ ಅದರ ಮಾರ್ಕೆಟ್ ವ್ಯಾಲ್ಯೂ 50 ಲಕ್ಷ ಇದ್ರೆ ಇವ್ರಿಗೆ 15-20 ಲಕ್ಷಕ್ಕೆ ಸಿಗುತ್ತೆ. ಈ ತರ ಸ್ವಜನ ಪಕ್ಷಪಾತ, ಅಧಿಕಾರ ದುರುಪಯೋಗ, ಇನ್ಸೈಡರ್ ಟ್ರೇಡಿಂಗ್, ಹಿತಾಸಕ್ತಿ ಸಂಘರ್ಷ, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಈ ತರದೆಲ್ಲ ಏನೆಲ್ಲ ಅನೈತಿಕ ಇದೆಯೋ ಅದನ್ನೆಲ್ಲ ಬಳಸ್ಕೊಂಡವರು ಏನ್ ಮಾಡ್ತಾರೆ? ಸೈಟ್ಗಳನ್ನ ಹೊಡಿತಾರೆ. ಆಗ ನಾನು ಹೇಳ್ತಾನೆ, ನನಗೆ 15 ಲಕ್ಷಕ್ಕೆ ಸಿಕ್ತು, ಮಾರ್ಕೆಟ್ ವ್ಯಾಲ್ಯೂ ಇತ್ತು ಒಂದು 25 ಲಕ್ಷ, ತಕ್ಷಣಕ್ಕೆ ರೆಡಿ ಇದ್ದಾರೆ ಜೇವರ್ಸ್ ಕೊಡ್ಕೊಳ್ಳೋಕೆ. ಯಾಕಂದ್ರೆ ಅವರಿಗೆ ಅಲರ್ಟ್ ಆಗಿಲ್ಲ, ಅವರು ಅಪ್ಲೈ ಮಾಡಿದ್ರು, ನನಗೆ ಅಲರ್ಟ್ ಆಗಿತ್ತು. ಯಾಕೆ? ನಾನು ಯಾವ ಹತ್ರದಲ್ಲಿದ್ದೀನಿ? ಅಧಿಕಾರಿಗಳಿಗೆ, ರಾಜಕಾರಣಿಗಳ ಹತ್ರದಲ್ಲಿದ್ದೀನಿ. ತಕ್ಷಣ ನನಗೇನು ಕೂತು ಜಾಗದಲ್ಲಿ ಇಮಿಡಿಯೇಟ್ ಆಗಿ 10 ಲಕ್ಷ ಲಾಭ ಬಂದ್ಬಿಡು. ಈ ತರದ ಭ್ರಷ್ಟಾಚಾರ. ನನಗೂ ಮನೆ ಸೈಟ್ ಬೇಕಾಗಿಲ್ಲ, ಅಂದ್ರೆ ಮನೆ ಕಟ್ಟೋದಿಕ್ಕೆ ಸೈಟ್ ಬೇಕಾಗಿಲ್ಲ, ಅವ್ರಿಗೂ ಮನೆ ಕಟ್ಟೋದಿಕ್ಕೆ ಸೈಟ್ ಬೇಕಾಗಿಲ್ಲ, ಅವ್ರಿಗೂ ಬೇಕಾಗಿಲ್ಲ. ಆದ್ರೆ ನಮ್ಗೆಲ್ಲ ಏನ್ ಬೇಕು? ಡಬಲ್ ಆಗ್ಬೇಕು, ದುಡ್ಡು ಡಬಲ್ ಆಗ್ಬೇಕು. ಕೊನೆಗೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಂದು ಸಣ್ಣ ಸೈಟ್ ಕಟ್ಕೊಳ್ಳೋಣ ಅನ್ನುವಂಥವ್ರಿಗೆ ಬೆಲೆ ಗಗನಕ್ಕೆ ಹೋಗಿರುತ್ತೆ. ಆದ್ರೆ ಸೈಟ್ಗಳು ಖಾಲಿ ಇದೆ, ಬೆಲೆ ಗಗನದಲ್ಲಿದೆ. ಇವಾಗ ಅದೇ ತರಕ್ಕೆ KIDP 1 ಲಕ್ಷ ಎಕರೆಗಿಂತ, ಅದೊಂದು ಸ್ವಲ್ಪ ಮಾಹಿತಿ ತಗೋಬರ್ತೀವಿ. ಲ್ಯಾಂಡ್ ಬ್ಯಾಂಕ್ ಮನೆ ಆಗುತ್ತೆ 1.25 ಲಕ್ಷ ಕೊಡಿಸುವ 1,33,000 1,65,000 ಎಕರೆಯಷ್ಟು ಪ್ರದೇಶ ಇವತ್ತು ಭೂ ಬ್ಯಾಂಕ್ ಅಲ್ಲ, ಲ್ಯಾಂಡ್ ಬ್ಯಾಂಕ್ ಇದರಲ್ಲಿ ಇದೆಯಾ? ಲ್ಯಾಂಡ್ ಬ್ಯಾಂಕ್ ಹೆಸರಲ್ಲಿ ಸರ್ಕಾರ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಅಕ್ವೈರ್ ಮಾಡಿಕೊಂಡು ಖಾಲಿ ಬಿಟ್ಕೊಂಡು ಕೂತಿದೆ, ಬಳಸ್ತಾ ಇಲ್ಲ. ಯಾಕೆ? ಫಿಲ್ಮ್ ಸಿಟಿ ಇಲ್ಲೇ ಕಟ್ಟಬೇಕಾ? ನಮ್ಮ ತಾಲೂಕಿನ 2 ಅತಿ ದೊಡ್ಡ ಕೆರೆಗಳು ಪ್ರತಿ ವರ್ಷ 2 ಬೆಳೆ ಬೆಳೀತಿದ್ರು. ಆ ಕೆರೆಗಳ ಕೆಳಗಡೆ ಮಳೆಗಾಲದಲ್ಲಿ ಭತ್ತ, ಬೇಸಿಗೆಯಲ್ಲಿ ಕೆಸರುಗಟ್ಟೆಯಲ್ಲಿ ಭತ್ತ, ಒಳ್ಳೆ ಮಳೆ ಭತ್ತ. ಇವತ್ತು ಬರ್ಲಿ ಒಂಚೂರು. ಒಂದು ಹೆಣ್ಣಾಗರ ಕೆರೆ, ಇನ್ನೊಂದು ಇದೆ ಮುತ್ತಾನಲ್ಲೂರು ಕೆರೆ, ದೊಡ್ಡ ಕೆರೆ ಹೆಣ್ಣಾಗ. ಇವತ್ತು ಆ ಕೆರೆಯಲ್ಲಿ ನೀರು ಏನೇನಕ್ಕೂ ಲಾಯಕ್ಕಿಲ್ಲ. ಅಲ್ಲಿಂದ ಇಲ್ಲಿ ಬರ್ತಾ ಇರುವಂತ ನೀರು ಯಾವುದಕ್ಕೂ ಲಾಯಕ್ಕಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡು ಇದು ಊಟ ಬಂದಿಲ್ಲ, ಅದಕ್ಕೆ ನಾನು ಸ್ವಲ್ಪ ದೀರ್ಘವಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಾಂದ್ರೆ 5 ನಿಮಿಷ ಕುತ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದು ಅಲ್ವಾ ಚಿನ್ನಪ್ಪ? ಪರವಾಗಿಲ್ಲ, ಈ ಮಳೆ ನಾನು ಯೋಚನೆ ಮಾಡ್ತಾ ಇದ್ದೆ. ಕರೆಂಟ್
ಬಸವಾಗಿದೆ. ಗಾಳಿಲಾದ್ರೂ ಮಳೆ ಬಂದಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡೆ ನಾನು. ಬರ್ಲಿ ಬರ ಈ ಸಲಕ್ಕೆ ಈ ವರ್ಷ ಮುಂದಿನ ವರ್ಷ ಇನ್ನೊಂದು 2-3 ವರ್ಷದಲ್ಲಿ ಅದೆಷ್ಟು ತೆಂಗಿನ ಮರಗಳು ಅಡಿಕೆ ಮರಗಳು ಮುರಿತಾವೋ ಅಥವಾ ಒಣಗ್ತಾವೋ ಗೊತ್ತಿಲ್ಲ. ಹೆಚ್ಚು ಜನ ನೀರು ತೊಂದರೆ ಆಗುತ್ತೆ. ಹಾಗೆ ಹೇಳಿದಾಗೆ ಇವತ್ತು ಲಕ್ಷಾಂತರ ಎಕರೆ ಸರ್ಕಾರ ಲ್ಯಾಂಡ್ ಬ್ಯಾಂಕ್ ಮಟ್ಟ ಮಾಡಿಕೊಂಡು ಕೈಗಾರಿಕಾ KIDB ಅಕ್ವೈರ್ ಮಾಡಿಕೊಂಡು ಕೂತಿದೆ. ಏನೂ ಬಳಕೆ ಮಾಡ್ತಾ ಇಲ್ಲ. ಅದಿವತ್ತು ಅಕ್ಷರಶಃ ಬಂಜರು ಭೂಮಿ, ಬರಡು ಭೂಮಿ ಸರ್ಕಾರ ಮಾಡಿರುವಂತದ್ದು. ಅಲ್ಲಿ ರೈತರು ಬೆಳೀತಾ ಇದ್ರು. ಇವತ್ತು ಮತ್ತೆ ರಸ್ತೆ ಮಾಡಿ ಚರಂಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಯಾವನು ಬರ್ತಾ ಇಲ್ಲ. ಇಲ್ಲಿ ಯಾಕೆ ಬರ್ತಾ ಇದ್ದಾರೆ ಇವರು? ದುಡ್ಡು ಮಾಡೋದಿಕ್ಕೆ. ಪ್ರತಿ MLA ಮಿನಿಸ್ಟ್ರು ಇಲ್ಲಿ ಡೆವಲಪ್ ಮಾಡಿದ್ರೆ ದುಡ್ಡು ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಮುಂದೆ ತಂದ್ರಪ್ಪ. ಊಟ ಬಂತು. ಏನ್ ಮಾಡ್ತಿದ್ದೀರಾ ದೇವರಾಜ್? ಏನ್ ಬಂತು? ಟೊಮೆಟೊ ಬಾತು. ಅವತ್ತಿಗೆ ಟೊಮೆಟೊ ಬಾತ್ ಅಂತ ಹೇಳಿದ್ರೆ ಅವ್ನು ಬಿಸಿಬೇಳೆ ಬಾತ್ ಮಾಡ್ತಿದ್ರು. ಇರ್ಲಿ, ಹಾಗಾಗಿ ಬೇಗ ಮುಗಿಸೋಣ. ಯಾರಾದ್ರೂ ಮಾತಾಡೋದಾದ್ರೆ ಸಮಿತಿಯಿಂದ ಅವ್ರು ಮಾತಾಡಿ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಮಾತಾಡಿದ್ದೀನಿ. ಆದ್ರೆ ಕಳೆದ 2 ವರ್ಷ 2 ತಿಂಗಳಿನಿಂದ ಅಂದೇನಹಳ್ಳಿಯಲ್ಲಿ ರೈತರು ಧರಣಿ ಕೂತಿದ್ದಾರೆ. ಅಂದೇನಹಳ್ಳಿಯವರು ಯಾರಿದ್ದೀರ? ಕೈ ಎತ್ತಿ. ನಿಮ್ಮೂರಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ. ಮುತ್ತಾನಲ್ಲೂರಲ್ಲೂ ಬಹಳ ಜನ ವಿದ್ಯಾವಂತರಿದ್ದಾರೆ. ಮುತ್ತಾನಲ್ಲೂರು ಅಂದೇನಹಳ್ಳಿಯಲ್ಲೂ ಸಾಕಷ್ಟು ಸರ್ಕಾರಿ ನೌಕರರಿಲ್ವಾ? ಆದ್ರೆ ಬಹಳ ಜನ ನನಗೆ ಕಾಣಿಸಲ್ಲ. ಅವರು ಕಾಣಿಸ್ತಾರ? ಊರು ಮುಕ್ಕಾರಿಯಲ್ಲ ಅವರು. ಸ್ವಾಮಿಗಳು ಬಹಳ ಜನ ಇದ್ದಾರೆ ಈ ಊರುಗಳಲ್ಲಿ. ಈ ಮುತ್ತಾನಲ್ಲೂರು ಸಹ ಮೊದಲಿಂದಲೂ ಕಿರಾಣಿ ಊರಪ್ಪ ಅಂತ ಹೆಸರು. ಅವ್ರು ಇಲ್ವಾ? ದೊಡ್ಡಮ್ಮನ ಊರಿಗೂ. ಈ ಊರಿನಲ್ಲಿ ಪ್ರತಿ ವರ್ಷ ಕರಗ ನಡೀತಾರೆ. ನಾನೇಕಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕರಗ ಈ ಊರಲ್ಲಿ ನಡೆಯುತ್ತೆ. ಎಲ್ಲ ಮುಗಿಯುತ್ತೆ. ಏನ್ ಉಪಯೋಗ? ನಾವು ಸ್ವಲ್ಪ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಹೊರಡಬೇಕು. ನನ್ನ ನಿಜಕ್ಕೂ ಹೆಣ್ಣುಮಕ್ಕಳು ಯಾರೆಲ್ಲ ಅಲ್ಲಿ ಹೋಗಿ ಹೋರಾಟಕ್ಕೆ ಹೋಗಿದ್ರು ಅವರೆಲ್ಲರೂ ಒಂಥರ ಚಪ್ಪಾಳೆ ಹೊಡೆದು ಶಭಾಷ್. ಬಹಳ ಜನ ಗಂಡಸನ ಬಿಟ್ಟರೆ ಬಾರಿ ಹೋಗ್ಬಿಡ್ತಾರೆ. ಅದಕ್ಕೆ ಹೆಣ್ಣುಮಕ್ಕಳು ಇವತ್ತು ಮನೆ ನಿಲ್ಸ್ಕೊಳ್ಳೋದಿಕ್ಕೆ, ಮನೆ ಕಟ್ಕೊಳ್ಳೋದಿಕ್ಕೆ ಧೈರ್ಯ ಮಾಡಿ ಮುಂದೆ ಬಂದಿದ್ದಾರೆ. ಇವತ್ತು ನಮ್ಮ ಭಾಗದಲ್ಲಿ ಪ್ರತಿ ಹಳ್ಳಿಯೂ ಒಂದು ಮನೆ ಉಳಿದಿದೆ ಅಂದ್ರೆ ಆ ಮನೆ ಹೆಣ್ಣುಮಗಳ ಕಾರಣ. ಬಹಳ ಕಡೆಗಳಲ್ಲಿ ಒಂದು ಹಸು ಕಟ್ಕೊಂಡು ಸ್ವಲ್ಪ ಉಳುಮೆ ಮಾಡಿಕೊಂಡು ಗಂಡಸ ಅದಕ್ಕೆಲ್ಲ ಕೋಟೆಗಳು ಹಾಕ್ಬಿಟ್ಟಿದ್ದಾರೆ. ಅದು 40 ಆಗಿರೋರಂತೂ ಇವತ್ತಿರೋ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನಮ್ಮ ಕಾಲಕ್ಕೆ ಹೋಲಿಸಿದ್ರೆ ಇಲ್ವಾ ನಾಗೇಶ್ ರೆಡ್ಡಿ? ಇವತ್ತಿರೋ ಮಕ್ಕಳು ಬಹಳ ಜನ ಇಲ್ಲಿ ನಿಮ್ಮ ಮನೆ ಡಾಕ್ಟರ್ ಇಂಜಿನಿಯರ್ ಇರೋರು ಯಾರ ಮನೆ ಡಾಕ್ಟರ್ ಇಂಜಿನಿಯರ್ ಕೇಳ್ತಪ್ಪ? ರೈತರು ಕೇಳ್ತಿಲ್ಲ ಅನ್ಸುತ್ತೆ. ಯಾರ್ಯಾರ ಮನೆಯಲ್ಲಿ ಡಾಕ್ಟರ್ ಇಂಜಿನಿಯರ್ ಇದ್ದಾರೆ ಕೈ ಎತ್ತಿ. ಬಹಳ ಜನ ಮನೆಗಳಲ್ಲಿದ್ದಾರೆ ನಮ್ಮ ಆನೇಕಲ್ ತಾಲೂಕಲ್ಲಿ, ಅದು ಈ ಭಾಗದಲ್ಲಿ. ಆದ್ರೆ ಚೆನ್ನಾಗಿದ್ದಾರೆ. ಬಹಳ ಜನ ಬೆಂಗಳೂರು ಸೆಟ್ ಆಗ್ಬಿಟ್ಟಿದ್ದಾರೆ ಇಲ್ವಾ ಮೇಜರ್? ಸೆಟ್ ಆಗಿದ್ದಾರೆ. ಅವರೆಲ್ಲ ಯಾಕೆ ಹೋರಾಟಕ್ಕೆ ಬರ್ತಾ ಇಲ್ಲ? ಹೋರಾಟಕ್ಕೆ ಬರಬೇಕು. ಯಾವ ರಾಜಕಾರಣಿ ಅಲ್ಲಿ ನಿಂತ್ಕೊಂಡು ರೈತ ಸ್ವಾಭಿಮಾನ ಇರ್ತಾನೆ. ಆದ್ರೆ ಬೆಂಗಳೂರು ಸೇರಿದ ಮೇಲೆ ಅದರ ಸ್ವಾಭಿಮಾನ ಕಳ್ಕೊಂಡು ಬಿಡ್ತಾರೆ. ಅವನಂತ ಇವತ್ತ ಅಲ್ಲಿ ನಿಂತ್ಕೊಂಡು. ಹಾಗಾಗಿ ಅಂತದೆಲ್ಲ ಬಿಟ್ಟು ಮೊನ್ನೆ ಹೆಣ್ಣು ಮಕ್ಕಳ ಮೇಲೆ ಎಲ್ಲ ದೌರ್ಜನ್ಯ ನಡೆದಿದೆ. ಅವ್ರಿಗೆ ಪೊಲೀಸರು ಯಾರಪ್ಪ? ಪೊಲೀಸರು ಯಾರಾದ್ರೂ ಇದಾರಪ್ಪ? ಅವರ SI ಯಾರು ನಿಮ್ಮ SI ಇದಾರಪ್ಪ? ನೀವೇ ಇರೋದು? ನೀವೇನೇ ಇರೋ? ಯಾರೋ ಬಿದ್ದಲ್ಲ ASI ಬಿದ್ದಲ್ಲ. ಮೇಡಮ್ ನಮಸ್ಕಾರ. ಮೊನ್ನೆ ಹೆಣ್ಣು ಮಕ್ಕಳು ಸೇರಿ ಬೆಂಗಳೂರು ಹೋದಾಗ ನಿಮ್ಮ ಇಲಾಖೆಯಿಂದ ಒಂದು ದಬ್ಬಾಳಿಕೆ ನಡೆದಿದೆ. ಏನೋ ಅಲ್ಲಿ ಬೇರೆ ರೀತಿ ಶಾಂತಿಯುತವಾಗಿ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರ ಮನವೊಲಿಸಿ ಒಂದು 10 ನಿಮಿಷ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ಬಿಡಬೇಕಾಗಿತ್ತು. ಅಥವಾ ಅವ್ರು ಹೇಳಿದಾಗೆ ಬಿಡ ಪಾರ್ಕಿಗೆ ಅವರೇ ವಾಗ್ದಾನ. ಆಡಿಯೋ ಕೇಳಿದೆ. ದೇವರಾಜ್ ರೆಡ್ಡಿ ಅವ್ರನ್ನ ಕೇಳಿಸಿದ್ರು. ಆಡಿಯೋ ಕೇಳಿಸಿದ್ರು. ಅವ್ರು ಯಾರೋ ಒಬ್ರು DYSP ಮಾತಾಡಿದ್ದಾರೆ. ನೀವೆಲ್ಲ ಬಂದ್ಬಿಡಿ ಫ್ರೀಡಂ ಪಾರ್ಕ್ಗೆ, ಅಲ್ಲಿಗೆ ನಾನು ಕೇಳಿ ಕ್ಯಾನ್ಸರ್ನ ಕರೆಸ್ತೀನಿ ಅಂತ ಹೇಳಿದ್ರು. ಅದನ್ನ ಬಿಟ್ಟು ಪೊಲೀಸರು ಮತ್ತೆಲ್ಲ ಅಡ್ಡ ಹಾಕೊಂಡು ರಸ್ತೆ ಮೇಲೆ ಕುತ್ಕೊಳ್ಳೋ ಹಾಕಿ ಮಾಡಿ ಅವ್ರ ಪಾಪ ರಂಗನಾಥ್ ಅಂತ ಇಲ್ಲೇ ಬಿಕ್ಕನಹೊಸಳ್ಳಿ ಅವ್ರು ಕಾಲು ಮುರಿದಿದ್ದಾರೆ. ಇವರಿಗೆ ರಿಕ್ಸ್ ಮುರಿದಿದ್ದಾರೆ. ಏನು ಪಕ್ಕೆಲ್ಗು 2 ಮುರಿದಿದೆ ನಮ್ಮ ದೇವರಾಜ್ ಅವರಿಗೆ. ಇನ್ನೊಬ್ಬ ಯಾರು ಸುಶೀಲಮ್ಮ ಅಂತ ಶಿವಮ್ಮ ಇಲ್ಲಿ ಬಂದವರಪ್ಪ. ಅವ್ರ ಪಾಪ ಕೂಲಿ ನಾಲಿ ಮಾಡ್ತಾರೆ. ಅವರಿಗೆಲ್ಲ ಹೊಡೆದು ಮಾಡಿದ್ದಾರೆ. ನಿಮ್ಮ DCP ನಾರಾಯಣ್ ಅಂತೆ ಮುँह में राम राम बगल में ಏನಮ್ಮ ಗೊತ್ತಾಯ್ತಾ ತಾಯಿ? मुँह में राम राम बगल में ಚೂರಿ. ಬಹಳ ಹೇಳಿದ್ರು ನನಗೆ, ಏನು ಹಂಗೆ ಬೆನ್ನೇಲಿ ಕೂನ್ ತೆಗೆದು ಮಾತಾಡ್ತಾರೆ ಸರ್. ಆದ್ರೆ ಮಾಡೋ ಮಾತ್ರ ಖತರ್ನಾಕ್ ಕೆಲಸ ಅಂದ್ರು. ದಯವಿಟ್ಟು ಸ್ವಲ್ಪ ಸೌಜನ್ಯದಿಂದ, ಸಜ್ಜನಿಕೆಯಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ, ಜನಪರ ಕಾಳಜಿಯಿಂದ ಕೆಲಸ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ. ನಿಮಗೂ ರೈತರಿಗೂ ಹೋರಾಟ ಇಲ್ಲ. ಹೋರಾಟ ಇರುವಂತದ್ದು ಸರ್ಕಾರಕ್ಕೂ ರೈತರಿಗೂ. ಹಾಗಾಗಿ ನೀವು ಪೊಲೀಸರು ಅವ್ರ ಮೇಲೆ ಹೆಂಗ್ ಮಾಡುವಾಗ
ರೈತರು ನ್ಯಾಯ ಮಾಡಬೇಕಪ್ಪ. ನೀವು ರೈತ ಅಲ್ಲಪ್ಪ, ನೀವು ರೈತಾಪಿ ಹಿನ್ನೆಲೆಯಿಂದ ಬಹುತೇಕ ಪೊಲೀಸರು ರೈತಾಪಿ ಹಿನ್ನೆಲೆಯಿಂದ ಬಂದಿರೋರು. ಯಾವ ತಲೆ ಕೆಟ್ಟವ್ರು ಹೇಳಲ್ಲ ಅಂತೇಳಿ ಅತಿಯಾಗಿ ದೌರ್ಜನ್ಯ ಮಾಡೋದಕ್ಕೆ ಹೋಗಬೇಡಿ. ಇವತ್ತು ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಯು ರೈತನ ಬೆವರಿಗೆ ಬೆಲೆ ಕೊಡದೆ ಅವನ ಬೆವರನ್ನ ತಿಂತಾ ಇದ್ದೀವಿ, ಅವರ ಬೆವರನ್ನು ತಿಂತಾ ಇದ್ದೀವಿ. ನಮ್ಮ ದೇಶದಲ್ಲಿ ಒಳ್ಳೆ ಸೋನಾ ಮಸೂರಿ ಹಾಕಿ ಎಷ್ಟಪ್ಪ ರೇಟು? 50 ರೂಪಾಯಿ, 60 ರೂಪಾಯ, 70 ರೂಪಾಯಿ. ಅದೇ ಜಪಾನಲ್ಲಿ ಎಷ್ಟು ಗೊತ್ತೇನ ಮಾಡಿದ್ರಿ? ಜಪಾನಲ್ಲಿ 500ರಿಂದ 800 ರೂಪಾಯಿ ತನಕ ಇದೆ. ಅಂದ್ರೆ ಇಲ್ಲಿ 50, 60 ರೂಪಾಯಿ, 70 ರೂಪಾಯಿ ಇರೋದಲ್ಲಿ 600, 700, 800 ಇದೆ. ಅಂದ್ರೆ ನಮಗೂ ಈಗ ಅದೇ ಇರುತ್ತೆ ಅಲ್ವಾ? ಅಂದ್ರೆ ರೈತ ಇವತ್ತು ಅವ್ನು ದುಡಿಯೋದಿಕ್ಕೆ ಬೆಲೆ ಕಟ್ತಾ ಇಲ್ಲ, ಅವನ ಜಮೀನು ಬೆಲೆ ಕಟ್ತಾ ಇಲ್ಲ, ಅವ್ನು ಹಾಕೋ ಗೊಬ್ಬರಕ್ಕೆ, ಅವ್ನು ಹಾಕೋ ಬೀಜಕ್ಕೆ, ಅವ್ನು ಬಳಸೋ ಟ್ರಾಕ್ಟರ್ ಮಾತ್ರ ಬೆಲೆ ಕಟ್ತಾ ಇದ್ದಾನೆ. ನಮ್ಮಲ್ಲಿ ಬಹಳ ಫೇಮಸ್, ನಮ್ಮೂರಿನಲ್ಲಿ ಒಂದು ಗಾದೆ, ಅದೇ ನಾವು ಖಂಡಿಗೆ ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಲ್ಲ. ಅದು ಹಿಂಗೆ ಹೇಳ್ತೀನಿ, 10 ಕ್ವಿಂಟಲ್ ಬಿತ್ತನೆ ಮಾಡಿ 11 ಕ್ವಿಂಟಲ್ ಬಂತು, 1 ಕ್ವಿಂಟಲ್ ಎಲ್ಲಿಂದ ಬಂತು ಅಂತ ಯೋಚನೆ ಮಾಡ್ತಾರಂತ. ಅಂತ ಮೂರ್ಖ ರೈತರು ಬಹಳ ಜನ ಮಾಡಿದ್ದಾರೆ. ಬೇರೆ ಕಾರಣಕ್ಕೆ 1 ಕ್ವಿಂಟಲ್ ಭತ್ತ ಬಿತ್ತಿದ್ರೆ 200-300 ಕ್ವಿಂಟಲ್ ಬರಬೇಕು. ಎಷ್ಟು ನಗರ ಅಲ್ವಾ? 50 ಕೆಜಿ ಭತ್ತ ಚೆಲ್ಲಿದ್ರೆ 5 ಟನ್ ಆಗಲ್ವಾ ಭತ್ತ? ಆದ್ರೆ ಇವನು 100 ಕ್ವಿಂಟಲ್ ಬಿಟ್ಬಿಟ್ಟು ಒಂದು 30 ಕೆಜಿ ಬಂದ್ಬಿಟ್ಟಿದೆ. ಈ 10 ಕೆಜಿ ಎಲ್ಲಿಂದ ಬಂತು? ಒಂದು ಬಿತ್ತಿದ್ರೆ ಒಂದೇ ಬರ್ಬೇಕು ಅನ್ನೋ ತರದಲ್ಲಿ ಪಾಪ ಕಷ್ಟಪಟ್ಟು ಆ ತರಕ್ಕೆ ಮೂರ್ಖ ರೈತರು ನಾವೆಲ್ಲ. ಹಾಗಾಗಿ ನಮ್ಮ ಬೆವರಿನಕ್ಕೆ ಬೆಲೆ ಕೊಡ್ತಾ ಇಲ್ಲ ಇವತ್ತು. ನಾನು ಸೇರಿದಂತೆ ನಾವೆಲ್ಲ ಯಾರು ಅನ್ನ ತಿಂದಿರೋ ಕೈ ಎತ್ತಿ, ಅಲ್ಲಿ ಯಾರೋ ಒಬ್ರು ಇರ್ತಾ ಇಲ್ಲ ರೀ, ರಾಗಿ ಮಾತಾಡ್ತಿರ್ತಾರೆ ಅನ್ಸುತ್ತೆ. ಅನ್ನ ತಿನ್ನೋದಪ್ಪ ನಾವೆಲ್ಲ ಯಾಕೆ ಕಾಯ್ಕೊಳ್ಳಿ, ಭತ್ತ ಬೆಳೆದಿದೆ ಯಾಕೆ ಕಾಯ್ಕೊಳ್ಳಿ. ಇವತ್ತು ರೈತ ಹರಿಸಿರುವಂತಹ ಬೆವರಿಗೆ ನಾವು ಬೆಲೆ ಕಟ್ಟಿಲ್ಲ. ಕೇವಲ ಯಾವ್ದೊಂದು ಕೂಲಿ ಸ್ವಲ್ಪ ಅವ್ನು ಕಟ್ ಮಾಡಿರ್ತಾನಲ್ಲ ಅದಕ್ಕೆ ಮಾತ್ರ ಬೆಲೆ ಕಟ್ಟಿದ್ವಿ. ಅವನ ಬೆವರನ್ನ ಇವತ್ತು ನಾವು ತಿಂತಾ ಇದ್ದೀವಿ. ಇತ್ತು ನೆನಪು ಪ್ರತಿಯೊಬ್ಬರಿಗೂ ಇರ್ಲಿ ಅಂತ ಹೇಳ್ತಾ ಸರ್ಕಾರ ಈ ಭೂಸ್ವಾಧೀನವನ್ನು ಕೈ ಬಿಡಬೇಕು. ಬಲಾತ್ಕಾರದ ಭೂಸ್ವಾಧೀನಕ್ಕೆ ಮುಂದಾಗಿರುವ ಸರ್ಕಾರಕ್ಕೆ ರೈತರ ಮೇಲೆ ದೌರ್ಜನ್ಯ ಎಸಗಿದ ಪೊಲೀಸರಿಗೆ ಹೇಳಲಿಕ್ಕಾಗ. ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಹಕ್ಕು. ಭೂಸ್ವಾಧೀನವನ್ನು ಕೈ ಬಿಡಿ. ಜನ ವಿರೋಧಿ ಸರ್ಕಾರವೇ ಭೂಸ್ವಾಧೀನವನ್ನು ಕೈ ಬಿಡಿ. ರೈತ ವಿರೋಧಿ ಸರ್ಕಾರಕ್ಕೆ ಇನ್ನೊಂದು ವಿಚಾರ, ಬಹಳ ವಿಚಾರಗಳಿದೆ. ಇವತ್ತು ನಾವೆಲ್ಲ ಬೈಕ್ ಜಾಥಾದಲ್ಲಿ ಬಂದ್ವಿ ಅಲ್ವಾ? ರಸ್ತೆಗಳು ಸೂಪರ್ ಆಗಿದ್ವಲ್ಲ, ಏನೋ ಯಾರು ಲಾಲು ಪ್ರಸಾದ್ ಯಾದವ್ ಏನ್ ಹೇಳಿದ್ದು, ನಾವು ಏನಮ್ಮ ಕೆನ್ನೆ ತರಕ್ಕೆ ನುಡ್ಬಾಗ್ ಮಾಡ್ತೀವಂತೆ. ಬಹಳ ನುಡ್ಬಾಗ್ಬೇಕು ಇದನ್ನು. ನಮ್ಮ MLA, ನಮ್ಮ ಮಿನಿಸ್ಟ್ರುಗಳು, ನಮ್ಮ ಸರ್ಕಾರ ಕಿತ್ತೋದು ಸರ್ಕಾರ ಇದು. ಯಾವ್ದು ಹೇಳಿ? ಕಿತ್ತೋದು ಸರ್ಕಾರ. ಇಲ್ಲಿ ಬಂದು ಅವರು ಎಲ್ಲ ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಕಡೆ ಡೆವಲಪ್ ಆಗಿದೆ. ಆದ್ರೆ ರಸ್ತೆಗಳಲ್ಲೂ ಚೆನ್ನಾಗಿದೆ ಕಣ, ರಸ್ತೆಗಳು ಚೆನ್ನಾಗಿದೆ. ನಿಮ್ಗೆ ಯೋಗ್ಯತೆಗೆ ನಮ್ಮ ತಾಲೂಕಲ್ಲಿ ಅಲ್ಲಿ ಹೇಳಿದಾಗೆ ಇವತ್ತು ಅಲ್ಲಿ ಎನ್ನಾಗರ ಕೆರೆಯಲ್ಲಿ ಕಾಲಿಡೋಕ್ಕಾಗೋದಿಲ್ಲ, ಅಲ್ಲಿಂದ ಬರುವಂತ ಮುಕ್ತಾನೂರು ಕೆರೆಯಲ್ಲೂ ಕಾಲಿಡೋದಕ್ಕೆ ಆಗೋದಿಲ್ಲ. ಈ ತರ ನೀರನ್ನ ಕಲುಷಿತ ಮಾಡಿದ್ದಾರೆ, ವಿಷ ಮಾಡಿದ್ದಾರೆ, ಗಾಳಿಯನ್ನ ವಿಷ ಮಾಡಿದ್ದಾರೆ. ನಾನು ಸ್ವತಃ ಒಂದು 50 ವರ್ಷ ವಿಷದ ಗಾಳಿಯನ್ನ ಕುಡಿದಿದ್ದೀನಿ. ನಮ್ಮ ಮನೆ ಪಕ್ಕದಲ್ಲಿ ಒಂದು ರಾಮಚಂದ್ರ ರೆಸಿಡೆನ್ಸ್ ಅಂತ ಬೊಮ್ಮಸಂದ್ರ ಗೇಟ್ ಅಲ್ಲಿ ಇವತ್ತು ಯಾವ್ಯಾವ ಬಂದಿದೆಯಲ್ಲ, ಏನದು ರಾಮೇಶ್ವರಂ ಕೆಫೆ ಎದುರುಗಡೆನೆ ಅಲ್ಲಿ ರಾಮಚಂದ್ರ ರೆಸಿಡೆನ್ಸ್ ಅಂತ, ಅದು ಪಕ್ಕದ ಜಮೀನೆ ನಮ್ದು, ಅಲ್ಲೇ ಪಕ್ಕದಲ್ಲೇ ಮನೆ. ಅದ್ರಲ್ಲಿ ಡ್ರೆಸ್ಸಿಂಗ್ ಮಾಡೋದಕ್ಕೆ ಯಾವ್ದೋ ವಿಷದ ಗಾಳಿ ಬರ್ತಾ ಇತ್ತು. ಚಿಮ್ನಿಲಿ ಕುಡಿದಿದ್ದೀವಿ, ವಿಷದ ಗಾಳಿ ಕುಡಿದಿದ್ದೀವಿ, ವಿಷದ ನೀರು ಕುಡಿತಿದ್ದೀವಿ. ಇನ್ನೆಷ್ಟು ವಿಷ ತಿನ್ನಿಸ್ತೀರಿ ನೀವು? ಅದಕ್ಕೆ ಒಂದು ಪದ್ಧತಿ ಇರುತ್ತೆ, ಅದನ್ನ ಮಾಡ್ರಪ್ಪ. ಬಂದು ಇಲ್ಲೇ ಡೆವಲಪ್ ಮಾಡ್ಬೇಕು, ಇಲ್ಲೇ ಮಾಡ್ಬೇಕು. ನಿಮ್ಮ ಹಣದ ಆಸೆಗಾಗಿ ಯಾಕೆ ರೈತರ ಬದುಕನ್ನ, ಜನರ ಬದುಕನ್ನ ನೀವು ಹಾಳು ಮಾಡ್ತಾ ಇದ್ದೀರಾ? ಹಾಗಾಗಿ ಜನ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಜೀವ ವಿರೋಧಿ ಸರ್ಕಾರಕ್ಕೆ, ಬಲಾತ್ಕಾರದಿಂದ ಭೂಮಿ ವಶಪಡಿಸಿಕೊಳ್ಳಲು ಹೊರಟಿರುವ ನೀಚ ಸರ್ಕಾರಕ್ಕೆ ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು. ಅನ್ನದಾತ ರೈತರಿಗೆ, ಅನ್ನದಾತ ರೈತರಿಗೆ
ಇದು ಫಿನಿಶ್ ಮಾಡಲ ಹೌದು ಸರ್ ಹಾಂ ಹಲೋ